ತಂದಾನೇ ನನಿತಾನ. ರೇಷ್ಮೆ ಕೃಷಿ ವರ್ಷಕ್ಕೆ ಸುಮಾರು 8 ರಿಂದ 10 ಬೆಳೆ ಬೆಳೆಯುವ ಲಾಭದಾಯಕ ಬೆಳೆಯಾಗಿದೆ. ಆದರೆ ರೇಷ್ಮೆ ವ್ಯವಸಾಯದಲ್ಲಿ ಹುಳು ಸಾಕಣೆ ಮನೆ, ಔಷಧೋಪಚಾರ, ಸೋಂಕು ನಿವಾರಣೆ ಹೀಗೆ ಸಾಕಷ್ಟು ಖರ್ಚು ಮಾಡಬೇಕಾಗುತ್ತದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ರೇಷ್ಮೆ ವ್ಯವಸಾಯ ಮಾಡಲು ಅನುಕೂಲವಾಗುವಂತೆ ಕಡಿಮೆ ವೆಚ್ಚದ ರೇಷ್ಮೆ ಹುಳು ಸಾಕಾಣಿಕಾ ಮನೆಯನ್ನು ನಿರ್ಮಿಸಬಹುದಾಗಿದೆ. ಅಲ್ಲದೆ ಇಲಾಖೆ ಇದಕ್ಕಾಗಿ ಸಹಾಯಧನವನ್ನು ನೀಡುತ್ತಿದೆ. ರೇಷ್ಮೆ ಕೃಷಿ ಕೈಗೊಳ್ಳಬೇಕಾದ್ರೆ ರೈತರಿಗೆ ಒಂದು ಹುಳು ಸಾಕಾಣಿಕೆ ಮಾಡುವಾಗ ಒಂದು ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡೋದು ಬಹಳ ಮುಖ್ಯ. ಅದಕ್ಕೆ ರೈತರಿಗೆ ಹೆಚ್ಚಿನ ಖರ್ಚು ಬರ್ತದೆ. ಮತ್ತು ಸಣ್ಣ ಮತ್ತು ಅತಿ ಸಣ್ಣ SC/ST ರೈತರು 1 ಎಕರೆ ಪ್ರದೇಶದಲ್ಲಿ ರೇಷ್ಮೆ ವ್ಯವಸಾಯ ಮಾಡಬೇಕಾದ್ರೆ ಕನಿಷ್ಠ ಒಂದು 20-30 ಅಳತೆಯ ಮನೆ ಕಟ್ಟಬೇಕಾಗತಿ. ಅದನ್ನು ನಾವು ಪಕ್ಕಾ ಮನೆ ಕಟ್ಟಕ್ಕೆ ಹೋದ್ರೆ ಈಗ ಸುಮಾರು 2.5 3 ಲಕ್ಷ ಖರ್ಚು ಬರ್ತದೆ. ಆದರೆ ಈಗ ನಾವು ಒಂದು ಟೆಂಪ್ರರಿ ಶೆಡ್ ಅಂತ ಹೇಳ್ತಾ ಇದ್ದೀವಿ, ಅಥವಾ ಕಡಿಮೆ ವೆಚ್ಚದ ಹುಳು ಸಾಕಾಣಿಕೆ ಮನೆ. ಇಲ್ಲಿ ನಾವು ಮೇಲ್ಗಡೆ ಮಾತ್ರ ಜಿಂಕ್ ಸೀಟ್ ಹಾಕಿರ್ತಾರೆ, ಪಕ್ಕಕ್ಕೆ ಈ ಒಂದು ಬಿದಿರಿನ ಚಾಪೆಯನ್ನು ಅಥವಾ ಈ ಸೇಡ್ ನೆಟ್ ಅಂತ ಬರ್ತಾ ಇದೆ, ಇದರಲ್ಲಿ ಹಾರ್ಟಿಕಲ್ಚರ್ದಲ್ಲಿ ಉಪಯೋಗ ಮಾಡ್ತಾ ಇದ್ದಾರಲ್ಲ, ಆ ಸೇಡ್ ನೆಟ್ಗಳನ್ನ ಉಪಯೋಗ ಮಾಡಿಕೊಂಡು ಒಂದು 50 ರಿಂದ 60 ಸಾವಿರದಲ್ಲಿ ಖರ್ಚಿನಲ್ಲಿ ಅವರೊಂದು ಶೆಡ್ ತಯಾರು ಮಾಡ್ತಾರೆ. ಅದನ್ನು ನಾವು ಈಗ ಹೆಚ್ಚಿನ ರೈತರು ಮಾಡಿದ್ದಾರೆ. ಈಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಕಡಿಮೆ ವೆಚ್ಚದ ಶೆಡ್ ಸುಮಾರು ರೈತರು ಇದೇ ರೀತಿಯಾಗಿ ಈ ಕಡೆ ಮಹಾಲಿಂಗಪುರ ಭಾಗ, ಕಮತಗಿ ಭಾಗದಲ್ಲಿ, ಆಮೇಲೆ ತುಂಗಳ ಭಾಗದಲ್ಲಿ ಈ ಕಡಿಮೆ ವೆಚ್ಚದ ಶೆಡ್ನಲ್ಲಿನ ಸಹ ಉತ್ತಮ ರೀತಿಯಾಗಿ ಹೆಚ್ಚಿನ ಇಳುವರಿಯನ್ನು ಆದಾಯ ಪಡಿತಾ ಇದ್ದಾರೆ. ಆದ್ದರಿಂದ ನಾವು ರೈತರಿಗೆ ಈ ಒಂದು ಸರ್ಕಾರದಿಂದ ಕಳೆದ ವರ್ಷದಿಂದ ಸಣ್ಣ ಪ್ರಮಾಣದ ಅಂದರೆ 1 ಎಕರೆ ರೇಷ್ಮೆ ವ್ಯವಸಾಯ ಮಾಡಿ 20-30 ಅಳತೆ ಒಂದು ಕಡಿಮೆ ವೆಚ್ಚದ ಶೆಡ್ಡನ್ನು ನಿರ್ಮಾಣ ಮಾಡಿದರೆ ಅವರಿಗೆ 10,000 ರೂಪಾಯಿ ಪ್ರೋತ್ಸಾಹನ ಕೊಡ್ತಾಯಿದ್ದೀವಿ. ಇನ್ನು 2 ಎಕರೆ ರೇಷ್ಮೆ ಮಾಡಿ ಸ್ವಲ್ಪ 20-40 ಅಳತೆ ಒಂದು ಶೆಡ್ ನಿರ್ಮಾಣ ಮಾಡಿದರೆ ಅವ್ರಿಗೆ ಪ್ರತಿ ಶೆಡ್ಡಿಗೆ 15,000 ರೂಪಾಯಿ ಕೊಡ್ತಾಯಿದ್ದೀವಿ. ಇನ್ನು SC/ST ರೈತರಿದ್ದರೆ ಸಣ್ಣ ಅತಿ ಸಣ್ಣ ಮತ್ತು ಇದ್ದರೆ ಅವ್ರಿಗೆ ಸಣ್ಣ ಮನೆಗೆ 15,000 ಮತ್ತು 20-40 ಅಳತೆಯ ಒಂದು ಈ ಕಡಿಮೆ ವೆಚ್ಚದ ಶೆಡ್ಗಳಿಗೆ 22,500 ರೂಪಾಯಿ ಅದನ್ನು ಕೊಡ್ತಾಯಿದ್ದೀವಿ. ಅಲ್ಲಿ ಖರ್ಚು ವೆಚ್ಚಿಗೆ ನೋಡಿದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಪ್ರೋತ್ಸಾಹನ ಕೊಟ್ಟರೆ ನಮ್ಮ ರೈತರು ಇನ್ನೂ ಈ ಒಂದು ವ್ಯವಸಾಯ ಕೈಗೊಳ್ಳಲಿಕ್ಕೆ ಹೆಚ್ಚಿಗೆ ಮುಂದೆ ಬರ್ತಾರೆ ಅಂತ ತಿಳ್ಕೊಂಡು ನಮ್ಮ ಒಂದು ಅನಿಸಿಕೆ ಇದೆ. ಸರ್ಕಾರ ಈ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಕಡಿಮೆ ವೆಚ್ಚದ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಗೋಡೆಗಳ ಬದಲಾಗಿ ಬಿದಿರಿನ ಚಾಪೆ, ಕಬ್ಬಿನ ರೌದಿ, ಮೆಕ್ಕೆಜೋಳದ ದಂಟು ಮುಂತಾದವನ್ನು ಬಳಸಿ ನಿರ್ಮಿಸಬಹುದು. ಬಾಗಲಕೋಟೆ ಜಿಲ್ಲೆಯ ಹಲವಾರು ರೈತರು ಇಂಥ ಮನೆಗಳನ್ನು ನಿರ್ಮಿಸಿ ಉತ್ತಮ ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ. ಇಂಥ ಮನೆಗಳನ್ನು ಕಟ್ಟಬೇಕಾದ್ರೆ ಏನು ಒಂದು ಸೈಡಕ್ಕೆ ವಾಲ್ ಬದಲಾಗಿ ನಾವು ಒಂದು ಚಾಪೆ ಹಾಕ್ತಾಯಿದ್ದಾರೆ, ಅಂದರೆ ಬಿದಿರಿನ ಚಾಪೆ ಹಾಕ್ತಾಯಿದ್ದಾರೆ. ಅಲ್ಲಿ ಬೇರೆ ಕೆಲವೊಂದು ಮಂದಿ ಈ ಕಬ್ಬಿನ ರೌದಿ ಅಥವಾ ಈ ಗೊಂಜಾಳ ಕಣಿಕೆ ಇಂಥ ಇದನ್ನು ರೇಷ್ಮೆ ಕಡ್ಡಿ ಉಪಯೋಗ ಮಾಡ್ತಾಯಿದ್ದಾರೆ. ಅವು ಸ್ವಲ್ಪ ಬೇಸಿಗೆಯಲ್ಲಿ ಸ್ವಲ್ಪ ಅಂಥ ಒಂದು ಶೆಡ್ಗಳಿಗೆ ಸ್ವಲ್ಪ ಈ ಬೆಂಕಿ ಎಚ್ಚರಿಕೆ ಅಂತೀವಲ್ಲ, ಅದನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸಿ ಯಾವುದೇ ಥರದ ಅಲ್ಲಿ ಒಂದು ಬೆಂಕಿ ಅನಾಹುತ ಆಗಲಾರ್ದಂಗೆ ಸ್ವಲ್ಪ ಅದನ್ನು ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ. ಇಲ್ಲದಿದ್ದರೆ ಉಳಿದಂತೆ ಯಾವುದೇ ತೊಂದರೆ ಇಲ್ಲ. ಅದು ಅಂಥ ಒಂದು ಶೆಡ್ನಲ್ಲಿ ಸಹ ಒಳ್ಳೆಯ ಮನೆಯಲ್ಲಿ ತೆಗೆತಕ್ಕಂಥ ಹೆಚ್ಚಿನ ಇಳುವರಿ ಸಹ ನಾವು ಇಂಥ ಶೆಡ್ನಲ್ಲೇ ಇಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಒಂದು 100 ಜನಕ್ಕೆ ನಾವು ಕಳೆದ ವರ್ಷ ಸಹಾಯಧನ ಕೊಟ್ಟಿದ್ದೀವಿ. ಬೇಸಿಗೆಯ ಹೊರತಾಗಿ ವರ್ಷದ ಯಾವುದೇ ಸಮಯದಲ್ಲಿ ರೈತರು ರೇಷ್ಮೆ ಹುಳು ಸಾಕಣೆಯಲ್ಲಿ ತೊಡಗಬಹುದಾಗಿದೆ ಎಂಬುದು ತಜ್ಞರ ಅಭಿಪ್ರಾಯ. ಕಡಿಮೆ ವೆಚ್ಚದ ಮನೆಯ ಆಂತರಿಕ ವಿನ್ಯಾಸದಲ್ಲಿ ಯಾವ ಬದಲಾವಣೆ ಇರುವುದಿಲ್ಲ. ನೆರಳು ಪರದೆ ಇಲ್ಲವೇ ಬಿದಿರು ಚಾಪೆ ಬಳಸುವುದರಿಂದ ಅದು ಉತ್ತಮ ವೆಂಟಿಲೇಟರ್ ತರಹ ಕಾರ್ಯನಿರ್ವಹಿಸುತ್ತದೆ. ಒಳಗಡೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ ಗೋಡೆ
ಕಿಟಕಿ ಮತ್ತು ವೆಂಟಿಲೇಟರ್ ಬದಲಾಗಿ ಈ ನಮ್ಮ ಒಂದು ಏನು ಚಾಪಿ ಹಾಕ್ತೀವಿ ಅದೇ ನಮ್ಮದು ಅದಕ್ಕೆ ವಾತಾವರಣಕ್ಕೆ ಬೇಕಾದಂಥ ಒಂದು ಏರಿಯೇಷನ್ನು ಸಿಗ್ತದೆ. ಆಮೇಲೆ ಕಡಿಮೆ ವೆಚ್ಚದಲ್ಲಿ ಆಗ್ತದೆ. ಹೀಗಾಗಿ ಉಳಿದಂತೆ ಬೇರೆ ಸ್ಥಳಾವಕಾಶ ಆಗಲಿ ಅಥವಾ ಇದರಲ್ಲಿ ಅಳತೆಯಲ್ಲಿ ಆಗಲಿ ಅದೇ ಥರನಾಗಿರ್ತದೆ. ಓನ್ಲಿ ಇದು ಮಾತ್ರ ಕಟ್ಟಡ ಹೆಚ್ಚಿನ ಖರ್ಚು ಕಡಿಮೆ ಮಾಡೋ ಸಂಬಂಧ ನಾವು ಪಕ್ಕಕ್ಕೆ ಈ ಸೇಡ್ ನಟ್ಟು ಅಥವಾ ನಮ್ಮ ಚಾಪೆಯನ್ನು ಉಪಯೋಗಿಸ್ಕೊಂಡು ರೈತರು ಮಾಡ್ತಾಯಿದ್ದಾರೆ. ಇದರಿಂದ ಒಳ್ಳೆಯ ಅನುಕೂಲ ಆಗಿದೆ ರೈತರಿಗೆ. ವರ್ಷದ ಎಲ್ಲ ಕಾಲದಲ್ಲಿ ಮಾಡ್ಬೋದು. ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ಈ ಭಾಗದಲ್ಲಿ ಹೆಚ್ಚಿನ ಉಷ್ಣಾಂಶ ಇರೋದರಿಂದ ಆ ತಗಡಿನ ಮೇಲುಗಡೆ ನಮಗೆ ಈ ಕಬ್ಬಿಣ ರೌದಿ ಅಥವಾ ತೆಂಗಿನ ಗರಿಗಳನ್ನು ಹಾಕಿ ಅಥವಾ ಈಗ ಹೊಸದಾಗಿ ನಾವು ಶೇಡ್ ನೆಟ್ಟು ಹಾಕ್ತಾಯಿದ್ದೀವಿ. ಶೇಡ್ ನೆಟ್ ಹಾಕೋದ್ರಿಂದ ಒಂದು 2 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಕಡಿಮೆ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ಕೆಲವು ರೈತರು ಪ್ರಯತ್ನ ಮಾಡಿ ಈ ಒಂದು ಹುಳು ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಆ ಒಂದು 2 ತಿಂಗಳ ಬೇಸಿಗೆಯನ್ನು ಬಿಟ್ಟರೆ ಉಳಿದಂತೆ ಏನೂ ಇಲ್ಲಿ ಹುಳು ಸಾಕಾಣಿಕೆ ಮಾಡಲಿಕ್ಕೆ ಯಾವುದೇ ಒಂದು ತೊಂದರೆಗಳಿಲ್ಲ. ಹೀಗೆ ಆಸಕ್ತ ರೈತರು ಇಲಾಖೆಯ ನೆರವು ಪಡೆದು ಕಡಿಮೆ ವೆಚ್ಚದಲ್ಲಿ ಹುಳು ಸಾಕಣೆ ಮನೆ ನಿರ್ಮಿಸಿ ರೇಷ್ಮೆ ವ್ಯವಸಾಯದಲ್ಲಿ ತೊಡಗಬಹುದಾಗಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಮತ್ತು ಯಾರು SC ST ರೈತರಿರಲಿ, ಈ ಪ್ರಾರಂಭಿಕವಾಗಿ ಏನು ನಮ್ಮ ಒಂದು ರೇಷ್ಮೆ ಪ್ರಾರಂಭ ಮಾಡ್ತಾರೆ, ಒಂದು 2-3 ವರ್ಷ ಇಂಥ ಒಂದು ಶೆಡ್ಗಳಲ್ಲಿ ಮಾಡಿಕೊಂಡು ಅವರು ಆರ್ಥಿಕವಾಗಿ ಸಬಲರಾದ ಮೇಲೆ ಅವರು ಪಕ್ಕಾ ಮನೆ ಕಟ್ಕೊಂಡ್ರು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ತಿಳ್ಕೊಂಡು ನಮ್ಮ ಒಂದು ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ರೈತರು ಈಗ ಭಾಳ ಖರ್ಚು ಬರ್ತದೆ ಅನ್ನುವಂಥದ್ದನ್ನು ಹೋಗಲಾಡಿಸಲಿಕ್ಕೆ ಈ ಕಡಿಮೆ ವೆಚ್ಚದ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಈ ಒಂದು ರೇಷ್ಮೆ ವ್ಯವಸಾಯ ಕೈಗೊಳ್ಬೇಕಂತ ಕೇಸಿ ನಾನು ಜಿಲ್ಲೆಯಿಂದ ನೆನೆಸ್ಕೊಳ್ತಾ ಇದ್ದೀನಿ. ರೈತರು ಒಂದೇ ಬೆಳೆಯನ್ನು ಬೆಳೆದು ಮಾರುಕಟ್ಟೆ ಏರುಪೇರಿನಿಂದ ಸಂಕಷ್ಟಕ್ಕೀಡಾಗುವ ಬದಲು ಅಡಿಕೆಯಂತಹ ವಾಣಿಜ್ಯ ಬೆಳೆಯ ಮಧ್ಯೆ ಬಾಳೆ, ಏಲಕ್ಕಿ, ಮೆಣಸು ಮುಂತಾದವನ್ನು ಅಂತರ ಬೆಳೆಯಾಗಿ ಬೆಳೆದು ಹೆಚ್ಚಿನ ಲಾಭ ಗಳಿಸಬಹುದು. ಹೀಗೆ ಸರ್ವಕಾಲದಲ್ಲೂ ಬೇಡಿಕೆ ಇರುವ ಬಾಳೆಯನ್ನು ಅಡಿಕೆ ಮಧ್ಯೆ ಬೆಳೆದು ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ TN ನರಸಿಂಹರಾಜು ಅವರು. ನಂದು ಇಲ್ಲಿ ಬಜನಹಳ್ಳಿ ಗ್ರಾಮದಲ್ಲಿ 5 ಎಕರೆ ಜಮೀನಿದೆ. ಅದರಲ್ಲಿ 3.5 ಎಕರೆ ಜಮೀನಿನಲ್ಲಿ ಅಡಿಕೆ ಬೆಳೆದಿದ್ದೀನಿ. ಅದ್ರ ಅಂತರ ಬೆಳೆಯಾಗಿ ಬಾಳೆಯನ್ನು ಬೆಳೆದಿದ್ದೀನಿ. ಅದರಲ್ಲಿ ಏಲಕ್ಕಿ 1000 ಗಿಡ ಇದೆ, 200 ಗಿಡ G9 ಇದೆ. ಇದು G9 3ನೇ ಬೆಳೆ. ಈಗ ಏಲಕ್ಕಿ 2ನೇ ಬೆಳೆ ಇದೆ. ಅಡಿಕೆಯಿಂದ ಅಡಿಕೆ ಗಿಡಕ್ಕೆ 9 ಅಡಿ ಅಂತರ ಇಟ್ಟಿದ್ದೀವಿ. ಬಾಳೆಯಿಂದ ಬಾಳೆಗೆ 9 ಅಡಿ ಅಂತರ ಇಟ್ಟಿದ್ದೀವಿ. ಏಲಕ್ಕಿ ಗಿಡ ಅಂತರ ಇದು ಒಂದು ಗಿಡಕ್ಕೆ 9 ಅಡಿ ಇಟ್ಟಿದ್ದೀವಿ. ತಮ್ಮ ತೋಟಕ್ಕೆ ಹನಿ ನೀರಾವರಿ ಅಳವಡಿಸಿಕೊಂಡಿರುವ ನರಸಿಂಹರಾಜು ಅವರು ಹಸಿರೆಲೆ ಗೊಬ್ಬರ, ಸಾವಯವ ಗೊಬ್ಬರ, ಬೇವಿನ ಹಿಂಡಿ ಜೊತೆಗೆ ಅವಶ್ಯಕತೆಗೆ ಅನುಸಾರ ರಾಸಾಯನಿಕ ಗೊಬ್ಬರ ಕೂಡ ಬಳಸುತ್ತಿದ್ದಾರೆ. ಇದಕ್ಕೆ ಹನಿ ನೀರಾವರಿ ಸೌಲಭ್ಯವನ್ನು ಅಳವಡಿಸ್ಕೊಂಡಿದ್ದೀನಿ. ಮತ್ತು ಅಡಿಕೆ ಬರೋದಕ್ಕೆ ಇನ್ನು 3 ವರ್ಷದಿಂದ 4 ವರ್ಷದ ಬೇಕು. ಅಲ್ಲೇವರೆಗೂ ಅಂತರ ಬೆಳೆಯಾಗಿ ಬಾಳೆಯನ್ನು ಬೆಳೀತಾ ಇದ್ದೀನಿ. ಇದಕ್ಕೆ ಹಸಿರೆಲೆ ಗೊಬ್ಬರ ಕೊಟ್ಟಿದ್ದೀವಿ, ಮತ್ತು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳಿಂಡಿ ಹಾಕಿದ್ದೀವಿ, ಮತ್ತು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ. ಇದು ಮೇಲುಗೊಬ್ಬರವಾಗಿ ರಸಗೊಬ್ಬರ ಕೊಟ್ಟಿದ್ದೀನಿ. ಗುಂಡಿ 9ರಿಂದ 9 ಅಡಿ ಅಗಲದಲ್ಲಿ ಗುಂಡಿ ತೆಗೆದಿದ್ದೀವಿ. ಟ್ರಂಚಲ್ಲಿ 2 ಅಡಿ ಗುಂಡಿ ತೆಗೆದು ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳಿಂಡಿ ಹಾಕಿದ್ದೀನಿ. ಮತ್ತು ಮೇಲ್ಗೊಬ್ಬರವಾಗಿ ರಸಗೊಬ್ಬರ ಕೊಟ್ಟಿದ್ದೀನಿ. G9 ಗಿಡಗಳು ಸಸಿಗಳು ತಂದು ನಾಟಿ ಮಾಡಿದ್ದೀನಿ. ಗೊಬ್ಬರ 2 ಕಂತಲ್ಲಿ ಕೊಟ್ಟಿದ್ದೀನಿ. ಜುಲೈ 2011ರಲ್ಲಿ ಗಿಡ ನಾಟಿ ಮಾಡಿದ್ದು. ಆಗಲೇ 2 ಬಾಳೆ ಬೆಳೆ ತೊಗೊಂಡಿದ್ದೀನಿ. ಅದರಿಂದ ನನಗೆ ವರ್ಷಕ್ಕೆ ಖರ್ಚು ವೆಚ್ಚವೆಲ್ಲ ಹೋಗಿ ಮೊದಲನೇ ಬೆಳೆ 2 ಲಕ್ಷ ರೂಪಾಯಿ ಸಿಕ್ತು. 2ನೇ ಬೆಳೆಯಲ್ಲಿ 2.5 ಲಕ್ಷ ರೂಪಾಯಿ ಸಿಕ್ತು. ಈಗ 3ನೇ ಬೆಳೆಯಲ್ಲಿ ಈಗಾಗಲೇ 25,000 ರೂಪಾಯಿ ಸಿಕ್ಕಿದೆ. ಇಲ್ಲೇ ನಾನು ಲೋಕಲಲ್ಲೇ ಮಾರ್ತಾ ಇದ್ದೀನಿ. ಪ್ರತಿ ತಿಂಗಳು ಅಗತ್ಯ ಲಘು ಪೋಷಕಾಂಶಗಳನ್ನು ಮತ್ತು ಬಾಳೆ ಸ್ಪೆಷಲ್ ಸಿಂಪರಣೆ ಮಾಡುತ್ತಿರುವುದರಿಂದ ಗುಣಮಟ್ಟದ ಬಾಳೆಯ ಉತ್ತಮ ಇಳುವರಿ ಲಭ್ಯವಾಗುತ್ತಿದೆ ಎಂಬುದು ನರಸಿಂಹರಾಜು ಅವರ ಅನುಭವ. ಇದಕ್ಕೆ ಮೈಕ್ರೋ ನ್ಯೂಟ್ರಿಷನ್ ಕೊಟ್ಟಿದ್ದೀನಿ ಮೇಲ್ಗೊಬ್ಬರವಾಗಿ.
ಅಲ್ಲದೆ ಪ್ರತಿ ತಿಂಗಳು ಬನಾನಾ ಸ್ಪೆಷಲ್ ಅದನ್ನು ಸಿಂಪಡಣೆ ಮಾಡಿದ್ದೀನಿ. ಗೊನೆ ಇಂಪ್ರೂವ್ ಆಗಿದೆ, ಹಣ್ಣು ಇಂಪ್ರೂವ್ ಆಗಿದೆ, ಮತ್ತು ಗ್ರೀನಿಶ್ ಬಂದಿದೆ. ಮತ್ತು ಯಾವುದೇ ಇಲ್ಲಿವರೆಗೂ ನಮ್ಮ ತೋಟಕ್ಕೆ ಯಾವುದೇ ರೋಗ ಬಂದಿಲ್ಲ. ಆದರೂ ಮುಂಜಾಗ್ರತೆ ಕ್ರಮವಾಗಿ ಬಾವ್ಸ್ಟಿನ್ ಔಷಧಿಯನ್ನು ಸಿಂಪಡಣೆ ಮಾಡಿದ್ದೀನಿ. ಈ ಮರಗಳು ಗಾಳಿಗೆ ಬೀಳಬಾರ್ದು ಅಂದ್ಬಿಟ್ಟು ಊರುಗೋಲು ಹಾಕಿ ಕಡ್ಡಿಗಳನ್ನ ಸಪೋರ್ಟಿಂಗ್ ಕೊಟ್ಟಿದ್ದೀವಿ. ಅದರಿಂದ ಯಾವುದೇ ಗೊನೆಗಳು ಬಿದ್ದು ಹಾಳಾಗಿಲ್ಲ. ಅಡಿಕೆ ಬೆಳೆ ಬರಬೇಕಾದ್ರೆ ಇನ್ನೂ 4 ವರ್ಷ ಕಾಲಾವಕಾಶ ಬೇಕು. ಅಲ್ಲೇ ಅಂತರ ಬೆಳೆ ಆಗಿ ಅಲ್ಲಿವರೆಗೂ ಬಾಳೆಯನ್ನು ಬೆಳೀತಾ ಇದ್ದೀನಿ. ಈ ಬಾಳೆಯಿಂದ ನನಗೆ ವರ್ಷಕ್ಕೆ ಸರಾಸರಿ 2 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ. ನನ್ನ ಖರ್ಚು ವೆಚ್ಚ, ಗೊಬ್ಬರ, ಕೂಲಿ ಎಲ್ಲ ಕಳ್ಕೊಂಡು ನನಗೆ ಲಾಭ ಸಿಗ್ತಾ ಇದೆ. ಇದು ಬಾಳೆಯಲ್ಲಿ 3ನೇ ಬೆಳೆ. ಇದು ಇನ್ನೂ 2 ಬೆಳೆ ತೊಗೊಳ್ತೀನಿ. ಅಲ್ಲಿಗೆ ಅಡಿಕೆ ಬರೋವರೆಗೂ ಬಾಳೆಯನ್ನು ಅಂತರ ಬೆಳೆಯಾಗಿ ಬೆಳೀತಾ ಇರ್ತೀನಿ. ಸುತ್ತಮುತ್ತಲ ವ್ಯಾಪಾರಸ್ಥರು ತೋಟಕ್ಕೆ ಬಂದು ಬಾಳೆ ಖರೀದಿಸುವುದರಿಂದ ತಮಗೆ ಸಾಗಾಣಿಕೆ ಮತ್ತು ಕೂಲಿ ಕಾರ್ಮಿಕರ ಖರ್ಚು ಮಿಕ್ಕುತ್ತದೆ, ಅಲ್ಲದೆ ಉತ್ತಮ ಬೆಲೆಯೂ ಲಭ್ಯವಾಗುತ್ತದೆ ಎನ್ನುತ್ತಾರೆ ನರಸಿಂಹರಾಜು ಅವರು. ಮಾರಾಟ ಇಲ್ಲೇ ಲೋಕಲ್ನಲ್ಲಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ದಾವಸ್ಪೇಟೆ, ನೆಲಮಂಗಲ, ದೊಡ್ಡಬಳ್ಳಾಪುರ ಈ ಕಡೆಯಿಂದ ಮಾರಾಟಗಾರರು ಬಂದು ಇಲ್ಲೇ ಮಾರ್ಕೆಟ್ ರೇಟ್ಗೆ 2 ರೂಪಾಯಿ ಕಡಿಮೆ ಹಂಗೆ ಕೊಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಬಾಳೆಯನ್ನು ಬೆಂಗಳೂರು ಆಪ್ಕಾಮ್ಸ್ ರೇಟ್ಗೆ ನಾನು 2 ರೂಪಾಯಿ ಕಡಿಮೆ ಕೊಡ್ತಾ ಇದ್ದೀನಿ ಕೆಜಿಗೆ. ಈ ರೀತಿ ಕೊಡೋದ್ರಿಂದ ನನಗೆ ಸಾಗಾಣಿಕೆ ವೆಚ್ಚ ಮತ್ತು ಕೂಲಿ ಎಲ್ಲ ಉಳ್ಕೊಳ್ಳುತ್ತೆ. ಅದರಿಂದ ನನಗೆ ಲಾಭ ಉಂಟಾಗಿದೆ. ಉದುರಿದ ಬಾಳೆ ಎಲೆ ಗರಿಗಳನ್ನು ಮಲ್ಚಿಂಗ್ ಮಾಡುವುದರಿಂದ ಭೂಮಿಯ ತೇವಾಂಶ ಕಾಪಾಡಿಕೊಂಡು ಉತ್ತಮ ಸಾವಯವ ಗೊಬ್ಬರ ಪೂರೈಕೆಯಾಗುತ್ತಿದೆ ಎಂಬುದು ನರಸಿಂಹರಾಜು ಅವರ ಅಭಿಪ್ರಾಯ. ಕಳೆಯೆಲ್ಲ ತೆಗಿತೀವಿ, ಮತ್ತು ಇದರಲ್ಲಿ ಬಿದ್ದಂಥ ಗಿಡ ಎಲೆ ಇದನ್ನೆಲ್ಲರೂ ತೋಟದಲ್ಲಿ ಮಂಚಿಂಗ್ ಮಾಡ್ತೀವಿ. ಇದರಿಂದ ತೇವಾಂಶ ಭೂಮಿಗೆ ಚೆನ್ನಾಗಿ ಸಿಗುತ್ತೆ ಮತ್ತು ಗೊಬ್ಬರವಾಗಿಯೂ ಅದು ಕನ್ವರ್ಟ್ ಆಗುತ್ತೆ. ಈಗ ಇದಕ್ಕೆ ಡ್ರಿಪ್ ಸೌಲಭ್ಯ ಅಳವಡಿಸಿದ್ದೀನಿ. ಇದರಿಂದ ನನಗೆ ನೀರು ಉಳಿತಾಯ ಆಗ್ತಾಯಿದೆ. ಈ ನೀರು ಉಳಿತಾಯ ಆಗಿದ್ದರಿಂದ ಪಕ್ಕದಲ್ಲಿ 1.5 ಎಕರೆಯಲ್ಲಿ ಮುಸ್ಕಿನ ಜೋಳ ಹೆಚ್ಚುವರಿಯಾಗಿ ಬೆಳೆದಿದ್ದೀನಿ. ಅದರಿಂದನೂ ನನಗೆ ಆದಾಯ ಬರ್ತಾ ಇದೆ. ಮತ್ತು ನೀರಿಂದು ತೊಂದರೆ ಇಲ್ಲ. ನಮಗೆ ಇರೋದು ಒಂದು ಬೋರಿಂದಲೇ, ಅದರಲ್ಲಿ 100 ಫೀಟಿಂದಲೇ ನೀರು ನನಗೆ ಸಿಗ್ತಾ ಇದೆ. ಬೋರ್ ಕೊರೆಸಿ 3 ವರ್ಷ ಆಯಿತು. ಇಲ್ಲಿಯವರೆಗೂ ಯಾವುದೇ ತೊಂದರೆ ಆಗಿಲ್ಲ. ನೀರು ಚೆನ್ನಾಗಿ ಬರ್ತಾ ಇದೆ. ಸಾವಯವ ಗೊಬ್ಬರಗಳನ್ನೇ ಹೆಚ್ಚಾಗಿ ಬಳಸುತ್ತಿರುವುದರಿಂದ ಭೂಮಿಯ ಫಲವತ್ತತೆ ವೃದ್ಧಿಸಿ ಉತ್ತಮ ಗುಣಮಟ್ಟದ ಇಳುವರಿ ಲಭ್ಯವಾಗುತ್ತದೆ. ಅಲ್ಲದೆ ಬೆಳೆಗೆ ಯಾವುದೇ ರೋಗ ರುಜಿನಗಳ ಕಾಟ ಕಂಡುಬಂದಿಲ್ಲ ಎಂದು ನರಸಿಂಹರಾಜು ಸಂತಸ ವ್ಯಕ್ತಪಡಿಸುತ್ತಾರೆ. ಅಡಿಕೆ ಬೆಳೆ ಮತ್ತು ಬಾಳೆ ಬೆಳೆಯನ್ನು ಒಟ್ಟಿಗೆ ಬೇಸಾಯ ಮಾಡ್ತಾ ಇದ್ದೀನಿ. ನಾನು ಮುಖ್ಯವಾಗಿ ಅವಕ್ಕೆ ಸಾವಯವ ಗೊಬ್ಬರಗಳನ್ನೇ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ. ಇದು ರಾಸಾಯನಿಕ ಗೊಬ್ಬರಗಳನ್ನು ಆದಷ್ಟು ಕಡಿಮೆ ಮಾಡಿದ್ದೀನಿ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಅರಳಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೀನಿ. ಸಾವಯವ ಗೊಬ್ಬರಗಳನ್ನ ಅತಿ ಮುಖ್ಯವಾಗಿ ಅದನ್ನೇ ಬಳಸೋದ್ರಿಂದ ಇಳುವರಿ ಜಾಸ್ತಿ ಆಗ್ತಾ ಇದೆ ಮತ್ತು ರೋಗಗಳು ಬರೋದನ್ನ ತಡೀತಾ ಇದೆ. ಮತ್ತು ಅದು ಹಣ್ಣು ದಪ್ಪ ಬರ್ತಾ ಇದೆ ಮತ್ತು ತೇವಾಂಶ ಅದರಲ್ಲಿ ಭೂಮಿಯಲ್ಲಿ ಉಳ್ಕೊಳ್ತಾ ಇದೆ. ಬಾಳೆ ಗಿಡ ಮತ್ತು ಅಡಿಕೆ ಗಿಡಕ್ಕೆ ಯಾವುದೇ ರೋಗ ಬರ್ತಾ ಇಲ್ಲ. ಮತ್ತು ಬಾಳೆಕಾಯಿ ಉದ್ದನಾಗಿ ದಪ್ಪನಾಗಿ ಬರ್ತಾ ಇದೆ ಮತ್ತು ದೃಢವಾಗಿರ್ತದೆ ಮತ್ತು ಆರೋಗ್ಯಪೂರ್ಣವಾಗಿರ್ತದೆ. ಮತ್ತು ಇದರಿಂದ ನನಗೆ ರಸಗೊಬ್ಬರದ ಅವಶ್ಯಕತೆ ಕಡಿಮೆ ಉಂಟಾಗಿದೆ. ಅದರಿಂದ ನನಗೆ ಇದು ಕೃಷಿ ಉತ್ಪನ್ನದಿಂದ ನನಗೆ ಲಾಭ ಬರ್ತಾ ಇದೆ. ಮತ್ತು ಇದು ವ್ಯವಸಾಯಕ್ಕೆ ನಾನು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀನಲ್ಲ, ಆ ಖರ್ಚು ನನಗೆ ಕಡಿಮೆ ಆಗ್ತಾ ಇದೆ. ಮತ್ತು ಇದಕ್ಕೆ ಡ್ರಿಪ್ ಸೌಲಭ್ಯ ಅಳವಡಿಸಿದ್ದೀನಿ. ಡ್ರಿಪ್ ಸೌಲಭ್ಯ ಅಳವಡಿಸಿದ್ರಿಂದ ನನಗೆ ನೀರಿನ ಸೌಕರ್ಯ ಹೆಚ್ಚಾಗಿದೆ. ಅದರಿಂದ ಈ ಇಲ್ಲಿ ಉಳಿತಾಯ ಆಗೋ ನೀರಿನಲ್ಲಿ ಪಕ್ಕದಲ್ಲಿ 1.5 ಎಕರೆಯಲ್ಲಿ ಮುಸ್ಕಿನ ಜೋಳವನ್ನು ಹೆಚ್ಚುವರಿಯಾಗಿ ಬೆಳೆದಿದ್ದೀನಿ. ಅದರಿಂದಲೂ ನನಗೆ ಲಾಭ ಬರ್ತಾ ಇದೆ. ರೈತ ಬಾಂಧವರು ಆಧುನಿಕ ಪದ್ಧತಿಗಳನ್ನು ಅನುಸರಿಸಿ ಯಶಸ್ವಿಯಾದ ರೈತರ ತೋಟಗಳಿಗೆ ಭೇಟಿ ನೀಡಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೆಚ್ಚು ಇಳುವರಿ ಪಡೆಯಬಹುದು ಮತ್ತು ಹೆಚ್ಚೆಚ್ಚು ಲಾಭ ಗಳಿಸಬಹುದು. ಅಂತರ ಬೆಳೆ ಬೇಸಾಯ ಬೆಳೆಯೋದಕ್ಕೆ ನನ್ನ ಮುಖ್ಯವಾಗಿ ಪ್ರೇರಣೆ ಕೊಟ್ಟವರು ಇಲ್ಲಿ ನಮ್ಮ ಪಕ್ಕದ ಗ್ರಾಮದ ಚಿಕ್ಕಹಳ್ಳಿ ಗ್ರಾಮದ ಶಿವಣ್ಣನವರು. ಅವರ ಮಾರ್ಗದರ್ಶನದಲ್ಲಿ ನಾನು ಈ ಅಂತರ ಬೆಳೆ ಬೇಸಾಯನ ಬೆಳೆದೆ. ಅವರು ಪ್ರಗತಿಪರ ರೈತರಾಗಿದ್ದು ಉತ್ತಮ ರೈತರಾಗಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾನು ಬೆಳೀತಾ ಇದ್ದೀನಿ. ಮತ್ತು ಅವರು ಯಾವ ಟೈಮ್ಗೆ ನನಗೆ ಯಾವ ಔಷಧಿ ಹೊಡಿಬೇಕು, ಯಾವ ಗೊಬ್ಬರ ಹಾಕಬೇಕು ಅಂತಬಿಟ್ಟು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲೇ ನಾನು ಈ ಬೆಳೆ ಬೆಳೆದಿದ್ದೀನಿ. ಅದರಿಂದ ನನಗೆ ಒಳ್ಳೆ ಇಳುವರಿ ಬಂದಿದೆ. ನಾನು ಚಿಕ್ಕಹಳ್ಳಿ ಶಿವಣ್ಣವರ ತೋಟ ನೋಡಿ ಅದರಿಂದ ಸ್ಫೂರ್ತಿ ಪಡೆದು ನಾನು ಅದೇ ರೀತಿಯಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಿಂದ ಒಳ್ಳೆ ಬೆಳೆ ಬಂತು.
ಇದೇ ರೀತಿ ರೈತರು ಒಬ್ಬರು ಬೆಳೆದಿದ್ದು ಇನ್ನೊಬ್ಬರು ನೋಡಿಕೊಂಡು ತಾವು ಅದನ್ನು ಅದೇ ವಿಧಾನವನ್ನು ಅಳವಡಿಸಿಕೊಂಡಾಗ ಅವರು ವ್ಯವಸಾಯದಲ್ಲಿ ಉತ್ತಮ ಫಲಿತಾಂಶ ಪಡೆದು ರೈತರು ಮುಂದುವರಿಯೋದಕ್ಕೆ ಅನುಕೂಲವಾಗುತ್ತದೆ. ಇದನ್ನು ಎಲ್ಲ ರೈತರು ಅಳವಡಿಸಿಕೊಂಡಲ್ಲಿ ಒಳ್ಳೆಯ ಆದಾಯ ಪಡೆದು ತಾವು ಉತ್ತಮ ಜೀವನ ನಡೆಸೋದಕ್ಕೆ ಸಹಕಾರಿಯಾಗುತ್ತದೆ.